feelings caught when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I feel like all is lost, but I know it's not true. I wanna put up all my walls cause I'm not in the mood, but then I cut myself off from the rest of the room. I know that time can heal it all if you're patient and soon. It can all be worth it, all the searching. Pain is never really permanent, but damn it hurts, man. I could feel all of the turbulence and it's concerning. I've been searching for a purpose, I hope it's ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾನು ಕೇಕ್ ಬೇಸ್ ತೊಗೊಂಡಿದ್ದೀನಿ. ನೀವು ಕೇಕ್ ಬೇಸೇ ಬೇಕಾಗಿದ್ದಂತ ಏನಿಲ್ಲ, ಕಾರ್ಡ್ಬೋರ್ಡ್ ಶೀಟು ಸ್ವಲ್ಪ ತಿಕ್ಕಾಗಿರೋದು ತೊಗೊಂಡ್ರೆ ಸಾಕಾಗುತ್ತೆ. ಅಕಸ್ಮಾತ್ ತಿಕ್ಕಾಗಿಲ್ಲ ಅಂದರೆ ಡಬಲ್ ಲೇಯರ್ ಪೇಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ತಿಕ್ನೆಸ್ಸು ಬೇಕಾಗುತ್ತೆ ಅಷ್ಟೇ ಬೋರ್ಡಿಗೆ. ಅದಿದ್ದರೆ ಅದನ್ನ ತೊಗೊಂಡು ನಾನು ವೈಟ್ ಸಿಮೆಂಟು 30 ರುಪೀಸ್ದು ಬರುತ್ತಲ್ಲ, POPನಾದರೂ ತೊಗೋಬೋದು, ವೈಟ್ ಸಿಮೆಂಟ್ ಆದರೂ ತೊಗೋಬೋದು. ನಾನು POP ತೊಗೊಂಡಿದ್ದೀನಿ. ಅದನ್ನು ನೀವೇನು ಮಾಡಿ, ಈ ಥರ ಒಂದು ಸ್ಪೂನಷ್ಟು ಗ್ಲೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಸ್ಮೂತಾಗಿ ಒಂದು ವೈಟ್ ಸಿಮೆಂಟ್ ಮಿಕ್ಸ್ ಮಾಡ್ಕೊತೀವಲ್ಲ, ಟೆಕ್ಸ್ಚರ್ ಕ್ರಿಯೇಟ್ ಆಗುತ್ತೆ. ಕೇಕ್ ಬೇಸ್ದು ಬ್ಯಾಕ್ ಸೈಡು ನಾನು ಇದನ್ನು ಈ ಥರ ಅಪ್ಲೈ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಆದಷ್ಟು ಸ್ಪೂನ್ ಯೂಸ್ ಮಾಡಿ. ಸ್ಪೂನು ಫ್ಲ್ಯಾಟನ್ ಆಗಿರೋದ್ರಿಂದ ನಮಗೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಸ್ಪೂನ್ ಯೂಸ್ ಮಾಡಿಕೊಂಡು ಅದು ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಥರ ಸ್ಪೂನು ನಾನು ವುಡನ್ ಸ್ಪೂನ್ ತೊಗೊಂಡಿದ್ದೀನಿ, ಐಸ್ ಕ್ರೀಮ್ಗೆಲ್ಲ ಬರುತ್ತೆ ಆ ಥರ ವುಡನ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ದಟ್ ನಮಗದು ಬ್ಯಾಕ್ ಸೈಡು ಸ್ಮೂತಾಗೂ ಇರುತ್ತೆ. ಆಮೇಲೆ ಅಪ್ಲೈ ಮಾಡಿದ್ರೆ ನಾವೊಂದು ಹಿಂಗೆ ಸ್ಮೂತ್ ಮಾಡ್ತಾ ಇರ್ತೀವಿ, ಆ ಸ್ಮೂತಿಂಗ್ ಎಫೆಕ್ಟು ಈವನ್ ಆಗಿ ಬರುತ್ತೆ. ಆಮೇಲೆ ಅಪ್ಸು ಡೌನ್ಸು ಬಂದರೆ ನೀವೇನು ಯೋಚನೆ ಮಾಡಿ, ಯಾಕಂದರೆ ಈ ಟೆಕ್ಸ್ಚರ್ ಮಾಡ್ತಾ ಇರೋದೇ ಅಪ್ಸು ಡೌನ್ಸ್ ಥರನೇ. ಅದು ಇವಾಗ ಬಂದಿರೋ ಟ್ರೆಂಡಿಂಗಲ್ಲಿ ಬಂದಿರೋ ವಾಲ್ ಆರ್ಟ್ ಥರ ಕ್ರಿಯೇಟ್ ಮಾಡೋಣ ಅಂತ. ನಾನು ಏನು ಮಾಡಿದ್ದೀನಿ, ಕಾಂಪರ್ಸ್ ಬರುತ್ತಲ್ಲ, ಮಕ್ಕಳದ್ದು ಜಾಮಿಟ್ರಿ ಬಾಕ್ಸಲ್ಲಿ ಬರುತ್ತಲ್ಲ, ಅದರಲ್ಲಿ ಒಂದಕ್ಕೆ ಪೆನ್ಸಿಲ್ ಹಾಕ್ಬೋದು, ಮತ್ತೊಂದಕ್ಕೆ ಪೆನ್ಸಿಲ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಆ ಥರ ಡಿವೈಡರ್ ತೊಗೊಂಡು ನಾನು ಒಂದು ಬೇಸಿಕ್ ಸರ್ಕಲ್ ಮಾಡಿಕೊಂಡು ಹಾಫ್ ಇಂಚು, ಕ್ವಾರ್ಟರ್ ಇಂಚು ಈ ಥರ ಒಳಗಡೆ ಬೆಂಡ್ ಮಾಡಿಕೊಂಡು ನೀಟಾಗಿ ಈ ಥರ ಸರ್ಕಲ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸರ್ಕಲ್ ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಗೆ ಬ್ಯೂಟಿಫುಲ್ ಆಗಿರೋ, ಇವಾಗ ಬಂದಿರೋ ಟ್ರೆಂಡ್ಗೆ ಮಾಡ್ರನ್ ಆರ್ಟ್ ಅಂತಾರಲ್ಲ, ಆ ಥರ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ವೆಟ್ಟಿರೋದ್ರಿಂದ ಅದು ಇದಾಗ್ತಾ ಇದೆ, ಅಂದರೆ ಹೋಲ್ ಆಗ್ತಾ ಇದೆ. ಅಲ್ಲಿಗೆ ಒಂದು ಸ್ವಲ್ಪ ವೈಟ್ ಸಿಮೆಂಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಈ ಸೈಡೆಲ್ಲ ಬೇಗ ಡ್ರೈ ಆಗಿಬಿಡುತ್ತೆ, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ವಾ, ಬೇಗ ಡ್ರೈ ಆಗಿಬಿಡುತ್ತೆ. ಅದ್ರ ಮೇಲೆ ಈ ಥರ ಬ್ಲ್ಯಾಕ್ ಕಲರ್, ಅಕ್ರೆಲಿಕ್ ಕಲರ್ ಕೊಟ್ಕೊಳ್ತಾ ಇದ್ದೀನಿ. ಸೊ ದಟ್ ಅದು ಬೇಸು ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಡ್ರೈ ಆಗಿ ಡಸ್ಟ್ ಎಲ್ಲ ಬಂದಿತ್ತಲ್ಲ, ಅದನ್ನೆಲ್ಲ ಉದುರಿಸಾದ್ಮೇಲೆ ಈ ಥರ ಒಂದು ಟೆಕ್ಸ್ಚರ್ ಕ್ರಿಯೇಟ್ ಆಗುತ್ತೆ. ಅದ್ರ ಮೇಲೆ ನಾನು ಬ್ಲೂ ಕಲರ್ ಹಾಕ್ತಾ ಇದ್ದೀನಿ. ನೀವು ಬೇರೆ ಕಲರ್ ಯೂಸ್ ಮಾಡೋದು ಇಷ್ಟ ಆಗಿದ್ದು, ಇಲ್ಲ ಫುಲ್ಲು ಬ್ಲ್ಯಾಕ್ ಮಾಡಿ ಅದನ್ನು ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ನಾನು ಬ್ಲೂ ಹಾಕೋಣ ಚೆನ್ನಾಗಿರುತ್ತೆ ಅಂತ ರಾಯಲ್ ಯೂಸ್ ಮಾಡ್ತೀನಿ. ನೀವು ನಿಮ್ಗೆ ಯಾವುದು ಫೇವ್ರೆಟ್ ಕಲರು, ಆಮೇಲೆ ನಿಮ್ಗೆ ಮಾಡಬೇಕಾದ್ರೆ ಈ ಕಲರ್ ಚೆನ್ನಾಗಿ ಅನಿಸುತ್ತೆ, ಆ ಕಲರ್ ಚೆನ್ನಾಗಿ ಅನಿಸುತ್ತಲ್ಲ, ಆವಾಗ ನಿಮಗೆ ಯಾವ್ದು ಫೇವ್ರೆಟ್ ಕಲರ್ ನೀವು ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಮ ಮನೆ ಡೆಕೋರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಈ ಥರ ಬೇಸಿಕ್ ಕ್ರಿಯೇಟ್ ಮಾಡ್ಕೊಬೋದು. ನಾನು ಈ ಥರ ನೀಟಾಗಿ ರಾಯಲ್ ಬ್ಲೂ ಕಲರ್ನ ಮಾಡ್ತಾ ಇದ್ದೀನಿ. ಅದೆಲ್ಲ ಮಾಡಾದ್ಮೇಲೆ ಗ್ಲಿಟರ್ ಪೌಡರ್ ಬರುತ್ತಲ್ಲ, ಫ್ಯಾನ್ಸಿ ಸ್ಟೋರಲ್ಲಿ 10 ರುಪೀಸ್ ಪ್ಯಾಕೆಟ್ ಎಲ್ಲ ಬರುತ್ತೆ. ನಾನು ಆ ಪ್ಯಾಕೆಟ್ದು ತೊಗೊಂಡು ಈ ಥರ ಡಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಲೂ ಹಾಕ್ಕೊಂಡು ಈ ಥರ ಡಸ್ಟ್ ಮಾಡಿದ್ರೆ ಸೂಪರ್ ಡೂಪರ್ ಆಗಿರೋ, ಎಕ್ಸ್ಪೆನ್ಸಿವ್ ಆಗಿರೋ ಈ ಥರ ವಾಲ್ ಆರ್ಟು ನೀವು ಬೇರೆ ಆನ್ಲೈನ್ ಶಾಪಿಂಗ್ ಸೈಟಲ್ಲೆಲ್ಲ ಸರ್ಚ್ ಮಾಡಿ ಎಷ್ಟು ರೇಟ್ ಇದೆ ಅಂತ. ನಾನು ಎಷ್ಟು ಕಡಿಮೆ ದುಡ್ಡಿಗೆ ಎಷ್ಟು ಚೀಪಾಗಿ ಇದನ್ನು ಮಾಡಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಕಂಪೇರ್ ಮಾಡಿ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ವಾಲ್ ಆರ್ಟ್ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ನಾನು ಈ DIY ಇಷ್ಟ ಆದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ.